ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಆರೋಗ್ಯಕರವಾಗಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಯಾವ ಥರ ರಾಗಿ ಹಿಟ್ಟನ್ನು ಬಳಸಿ ತಾಲಿಪೆಟ್ಟು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರಬೇಕು. ತುಂಬ ರುಚಿಯಾಗಿ ಮತ್ತು ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥದ್ದಿದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 2-3 ಹಸಿಮೆಣಸಿನ್ಕಾಯಿ. ನಾನು ಇದೇ ಥರ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದು. ಬೇಕಂದರೆ ನೀವು ಮಿಕ್ಸಿಗೆ ಅದನ್ನು ಪೇಸ್ಟ್ ಥರನೂ ಮಾಡಿ ಯೂಸ್ ಮಾಡ್ಕೋಬೋದು. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಬಿಳಿ ಎಳ್ಳು. ಇವಾಗ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೊಂಡಿದ್ದೆ ನಾನು. ಸೊಪ್ಪು ಯಾವಾಗಲೂ ಸ್ವಲ್ಪ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ತೊಗೋಬೇಕಾದ್ರೇ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೆ. ಎಲ್ರಿಗೂ ಗೊತ್ತೇ ಇದೆ ಮೆಂತ್ಯ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ಎಲ್ಲ ಥರದ ಆರೋಗ್ಯದ ಬೆನಿಫಿಟ್ಟು ಇದೆ ಅದರಿಂದ. ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಇವಾಗ ರಾಗಿ ಹಿಟ್ಟನ್ನು ನಮಗೆ ಎಷ್ಟು ನೋಡಿಕೊಂಡು ನಾವು ಅದನ್ನು ಬಳಸ್ಕೋಬೋದು. ಉಪ್ಪು ಹಾಕ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ನೋಡಿ, ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು. ಬೇಕಂದರೆ ಈ ಅನ್ನ ಮಿಕ್ಕಿದ್ರೆ ಅದನ್ನು ರುಬ್ಬಿ ಹಾಕ್ಕೋಬೋದು, ಇನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಒಂದು ಎಣ್ಣೆ ಕವರ್ನಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಾನು ಅದ್ರ ಮೇಲೇ ತಾಲಿಪೆಟ್ಟನ್ನು ತಟ್ತಾಯಿದ್ದೀನಿ. ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ನಾನು ಎಣ್ಣೆ ಕವರ್ನೇ ಯೂಸ್ ಮಾಡಿದ್ದೀನಿ. ಒಂದು ಉಂಡೆ ಥರ ಮಾಡ್ಕೊಂಬಿಟ್ಟು ಕೈಯಿಂದನೇ ಈ ಥರ ತಟ್ಟಬೇಕು. ನಾವು ಮಧ್ಯದಲ್ಲಿ ಎಷ್ಟು ತಟ್ಟುತ್ತೀವೋ ಅಷ್ಟು ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾವು ತೆಳ್ಳಗೂ ಮಾಡ್ಕೋಬೋದು, ಇಲ್ಲ ಅಷ್ಟೇ ಸಾಕು ಅಂದರೆ ಸ್ವಲ್ಪ ದಪ್ಪ ಚಿಕ್ಕ ಸೈಜಲ್ಲೇ ಮಾಡ್ಬೋದು. ತುಂಬ ರುಚಿಕರವಾಗಿತ್ತು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ, ಬಿಳಿ ಎಳ್ಳು, ಪ್ರತಿಯೊಂದು ಆರೋಗ್ಯಕ್ಕೆ ಇರ್ತಕ್ಕಂಥ ಅಂಶಗಳನ್ನೇ ಆ್ಯಡ್ ಮಾಡಿದ್ದೀನಿ ಮತ್ತು ಬೇಗನೂ ಆಗುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿತ್ತು. ನಾನು ನೈಟ್ ಡಿನ್ನರಿಗೆ ಮಾಡಿದ್ದೆ, ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು. 2 ತಿಂದರೆ ಸಾಕು, ಹೊಟ್ಟೆ ಫುಲ್ಫಿಲ್ ಅನಿಸುತ್ತೆ. ಒಂದು ಸ್ವಲ್ಪ ಬೇಯಿಸೋದಕ್ಕೆ ಟೈಮ್ ತಗೊಳ್ಬೇಕು. ನಿಧಾನ ಉರಿಲಿ ನೀಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಇದು ರಾಗಿ ಹಿಟ್ಟಿಂದಲ್ವ, ಹಂಗಾಗಿ ಬೇಗನೆ ಅದು ಬೆಂದಿದೆ ಅನಿಸೋದೇ ಇಲ್ಲ. ಸಣ್ಣ ಉರಿಲಿ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು. ಮೆಂತ್ಯ ಸೊಪ್ಪಿಂದ ಏನು ಕಹಿ ಅಂಶ ಏನು ಗೊತ್ತಾಗೋದೇ ಇಲ್ಲ, ಯಾಕಂದರೆ ಎಣ್ಣೆ ಹಾಕಿ ನಾವು ಅದನ್ನು ಬೇಯಿಸೋದ್ರಿಂದ ಅದರಲ್ಲಿ ಸೊಪ್ಪೆಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ಬೇಯೋವರೆಗೂ ಈ ಥರ ಕಲರೆಲ್ಲ ಈ ಥರ ಟರ್ನ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಸೊಪ್ಪನ್ನು ತಿನ್ನಲ್ಲ ಮಕ್ಕಳು. ಈ ಥರ ತಾಲಿಪೆಟ್ಟು, ಈ ಅಕ್ಕಿ ರೊಟ್ಟಿ, ಈ ಥರದ್ರಲ್ಲೆಲ್ಲ ಯೂಸ್ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಬೆಂದಿದೆ. ಇವಾಗ ನಾನು ಸೊಪ್ಪಲ್ಲಿ ಕಡ್ಡಿ ಜಾಸ್ತಿ ಏನೂ ಸಪ್ರೇಟ್ ಮಾಡಿರಲಿಲ್ಲ, ಅದು ಎಲ್ಲ ಸ್ವಲ್ಪ ಎಳೆದೇ ಇತ್ತು. ಹಾಗಾಗಿ ಜಾಸ್ತಿ ಕಡ್ಡಿ ಮತ್ತು ಎಲೆನ ಸಪ್ರೇಟ್ ಮಾಡಿರಲಿಲ್ಲ, ಅದಕ್ಕೆ ಆ ಥರ ಕಾಣ್ತಾ ಇದೆ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಕ್ರಿಸ್ಪಾಗಿ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅದು. ಬರೀ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿ ಸಹ ಮಾಡ್ಬೋದು. ಫಾರ್ ಎ ಚೇಂಜ್ ಇಲ್ಲಿ ರಾಗಿ ಹಿಟ್ಟು ಯೂಸ್ ಮಾಡು ಅಂದರು, ಅದಕ್ಕೆ ನಾನು ರಾಗಿ ಇದು ಮಾಡಿಕೊಟ್ಟೆ. ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ,
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.